ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ಮಾರ್ಚ್ 15ರ ಪಂಚಾಂಗ ಅವಲೋಕನ ಮಾಡೋಣ. ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀರಾ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತಾ ಇದ್ದೀರಾ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಮತ್ತು ಈ ದಿನ ಎಲ್ಲರಿಗೂ ಶುಭ ದಿನ, ಒಳ್ಳೆಯದಾಗಲಿ. ಶಾಲಿವಾಹನ ಶಕೆ 1946, ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಫಾಲ್ಗುಣ ಮಾಸ, ಶನಿವಾರ. ನೋಡ್ರಿ, ಸೂರ್ಯೋದಯ ಬೆಳಗ್ಗೆ 6 ಗಂಟೆ 25 ನಿಮಿಷ, ಸೂರ್ಯಾಸ್ತ 6 ಗಂಟೆ 31 ನಿಮಿಷ, ಚಂದ್ರೋದಯ 7 ಗಂಟೆ 24 ನಿಮಿಷ, ಚಂದ್ರಾಸ್ತ 6 ಗಂಟೆ 57 ನಿಮಿಷ, ಹಗಲಿನ ಅವಧಿ 12 ಗಂಟೆ 5 ನಿಮಿಷ ಇರುತ್ತೆ. ಮತ್ತು ಅದೇ ಥರ ಈ ದಿನದ ವಿಶೇಷ ನೋಡ್ರಿ, ಈ ದಿನ ವಿಶೇಷ ಏನಿದೆ ಮತ್ತು ತಿಥಿ ಯಾವುದು ಅನ್ನೋದನ್ನು ನೋಡ್ತಾ ಹೋಗೋಣ. ಈ ದಿನದ ವಿಶೇಷ ವಿಶ್ವ ಗ್ರಾಹಕ ದಿನ. ಮತ್ತು ಈ ದಿನದ ಕೃಷ್ಣ ಪಕ್ಷದ ಪಾಡ್ಯ ತಿಥಿ ಇದು 2 ಗಂಟೆ 34 ನಿಮಿಷದವರೆಗೆ ಇರುತ್ತೆ. ಅದಾದ ಮೇಲೆ ಕೃಷ್ಣ ಪಕ್ಷದ ಬೆದಿಗೆ ತಿಥಿ ಪ್ರಾರಂಭ ಆಗುತ್ತೆ. ಈಗ ವಿಶ್ವ ಗ್ರಾಹಕರ ದಿನದ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಒಂದೆರಡು ಮಾತನ್ನು ಹೇಳ ಬಯಸ್ತೀನಿ ನೋಡ್ರಿ. ಈ ಒಂದು ವಿಶ್ವ ಗ್ರಾಹಕರ ದಿನ ನೋಡ್ರಿ, ಇದು 15ನೇ ತಾರೀಕು ಆಚರಣೆ ಮಾಡುವಂಥದ್ದು ಮಾರ್ಚ್. ನಾವೇನಪ್ಪ ಅಂದ್ರೆ ಸಾಮಗ್ರಿಗಳನ್ನು ಖರೀದಿಸುವಂಥ ವೇಳೆ ಗ್ರಾಹಕರು ಏನಂದ್ರೆ ಮೋಸ ಹೋಗ್ತಾರೆ. ಮತ್ತು ಅಂಗಡಿ ಮಾಲೀಕರಿಂದ ವಂಚಿತರಾದಾಗೂ ಕೂಡ ಅದ್ರ ಬಗ್ಗೆ ಧ್ವನಿ ಎತ್ತುವುದೇ ಇಲ್ಲ, ಅವರು ಸುಮ್ಮನೆ ಆಗಿಬಿಡ್ತಾರೆ. ಅವ್ರಿಗೆ ತಮಗಿರುವಂಥ ಹಕ್ಕುಗಳ ಬಗ್ಗೆ ಮಾಹಿತಿ ಇರೋದೇ ಇಲ್ಲ. ಹೀಗಾಗಿ ಈ ಗ್ರಾಹಕರಿಗಿರುವ ಹಕ್ಕುಗಳ ಬಗ್ಗೆ ತಿಳಿಸಿಕೊಡುವ ಒಂದು ದಿನವನ್ನು ಈ ದಿನ ಮೀಸಲಾಗಿಟ್ಟು ಇದನ್ನೇ ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಅಂತ ಪ್ರತಿ ವರ್ಷ ಮಾರ್ಚ್ 15ರಂದು ನಾವು ಆಚರಣೆಯನ್ನು ಮಾಡ್ತೀವಿ. ಹಾಗಾಗಿ ನೋಡ್ರಿ, ಇದರ ಒಂದು ಮಹತ್ವನೂ ಕೂಡ ಐತಂತಲೇ ಹೇಳ್ಬೋದು. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಗ್ರಾಹಕರು ತಮಗೆ ಮೋಸ ಹೋಗ್ತಾರೆ ತಾವು. ಮತ್ತು ವಸ್ತುಗಳ ಗುಣಮಟ್ಟ ಕೂಡ ಸರಿಯಾಗಿ ಐತೋ ಇಲ್ಲ ಅನ್ನೋದು ಗೊತ್ತೇ ಇರೋಂಗಿಲ್ಲ. ಹಾಗಾಗಿ ನೋಡ್ರಿ, ಗ್ರಾಹಕರು ತಮ್ಮ ಹಕ್ಕುಗಳ ಬಗ್ಗೆ ತಿಳಿದಿರಬೇಕಾಗಿರುವಂಥದ್ದು ಅತ್ಯಂತ ಅವಶ್ಯ ಅಂತಲೇ ಹೇಳ್ಬೋದು. ಗ್ರಾಹಕರ ರಕ್ಷಣೆಗಾಗಿ ಮತ್ತು ಯೋಗಕ್ಷೇಮದ ದೃಷ್ಟಿಯಿಂದ ಏನಪ್ಪ ಅಂತಂದ್ರೆ ಈ ಒಂದು ವಿಷಯ ಅವರಿಗೆ ಗೊತ್ತಿರಬೇಕು ನೋಡ್ರಿ. ಇದು ಅವರ ಹಕ್ಕುಗಳನ್ನು ರಕ್ಷಣೆ ಮಾಡುತ್ತೆ. ಮತ್ತು ಈ ವಿಷಯದ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸಿರುವಂಥದ್ದು 1983ರಲ್ಲಿ ನೋಡ್ರಿ, ಇದು ಮೊದಲ ಬಾರಿ ಆಚರಣೆಯನ್ನು ಮಾಡಲಾಗಿತ್ತು. ಜಾನ್ ಎಫ್ ಕೆನಡಿ ಅವರು ವಿಶೇಷ ಒಂದು ಸಂದೇಶವನ್ನು ನೀಡಿ ಈ ಗ್ರಾಹಕರ ಹಕ್ಕುಗಳ ಸಮಸ್ಯೆಯ ವಿಚಾರವಾಗಿ ಅವರು ಬೆಳಕು ಚೆಲ್ಲುವಂಥ ಪ್ರಯತ್ನವನ್ನು ಮಾಡಿದರು ನೋಡ್ರಿ. ಇದು ಇದರ ಒಂದು ಸಂಕ್ಷಿಪ್ತ ವಿವರಣೆ. ಮತ್ತು ಈ ದಿನದ ನಕ್ಷತ್ರ ಚರಣವನ್ನು ನೋಡೋಣ. ನಕ್ಷತ್ರ ಉತ್ತರ 3 ಇದು 2 ಗಂಟೆ 15 ನಿಮಿಷದವರೆಗೆ ಇರುತ್ತೆ. ಉತ್ತರ 4 ಇದು 8 ಗಂಟೆ 55 ನಿಮಿಷದವರೆಗೆ ಇರುತ್ತೆ. ಹಸ್ತ 1 ಇದು 3 ಗಂಟೆ 36 ನಿಮಿಷದವರೆಗೆ ಇರುತ್ತೆ. ಹಸ್ತ 2 ಇದು 10 ಗಂಟೆ 19 ನಿಮಿಷದವರೆಗೆ ಇರುತ್ತೆ. ಯೋಗ ಬಂದು ಗಂಡ ಯೋಗ, ಇದು ಇಂದು 1 ಗಂಟೆ 59 ನಿಮಿಷದವರೆಗೆ ಇರುತ್ತೆ. ಅದಾದ ಮೇಲೆ ವೃದ್ಧಿಯೋಗ ಪ್ರಾರಂಭ ಆಗುತ್ತೆ ನೋಡ್ರಿ. ಮತ್ತು ಕರ್ಣವನ್ನು ನೋಡೋಣ. ಪ್ರಥಮ ಕರ್ಣ ಬಾಲವ, ಇದು 1 ಗಂಟೆ 28 ನಿಮಿಷದವರೆಗೆ. ದ್ವಿತೀಯ ಕರ್ಣ ಕೌಲವ, ಇದು 2 ಗಂಟೆ 34 ನಿಮಿಷದವರೆಗೆ. ಸೂರ್ಯರಾಶಿ ಮೀನರಾಶಿ, ಚಂದ್ರರಾಶಿ ಕನ್ಯಾ ರಾಶಿ. ಈ ದಿನದ ರಾಹುಕಾಲ ಯಾವಾಗ ಅಂದರೆ 9 ಗಂಟೆ 27 ನಿಮಿಷದಿಂದ 10 ಗಂಟೆ 57 ನಿಮಿಷದವರೆಗೆ. ಗುಳಿಕ ಕಾಲ 6 ಗಂಟೆ 25 ನಿಮಿಷದಿಂದ 7 ಗಂಟೆ 56 ನಿಮಿಷದವರೆಗೆ ಇರುತ್ತೆ. ಯಮಗಂಡ ಕಾಲ 1 ಗಂಟೆ 59 ನಿಮಿಷದಿಂದ 3 ಗಂಟೆ 29 ನಿಮಿಷದವರೆಗೆ ಇರುತ್ತೆ. ದುರ್ಮುಹೂರ್ತ ಬಂದು 6 ಗಂಟೆ 25 ನಿಮಿಷದಿಂದ 7 ಗಂಟೆ 14 ನಿಮಿಷದವರೆಗೆ ಇರುತ್ತೆ. ಅಮೃತ ಕಾಲ 7 ಗಂಟೆ 14 ನಿಮಿಷದಿಂದ 8 ಗಂಟೆ 2 ನಿಮಿಷದವರೆಗೆ ಅಮೃತ ಕಾಲ. ಇದಿಷ್ಟು ಈ ದಿನದ ಕರ್ಣ ಮತ್ತು ಕಾಲ. ಶುಭ ಸಮಯ ಬ್ರಹ್ಮ ಮುಹೂರ್ತ ಬೆಳಗ್ಗೆ 4 ಗಂಟೆ 50 ನಿಮಿಷದಿಂದ 5 ಗಂಟೆ 37 ನಿಮಿಷದವರೆಗೆ. ವಿಜಯ ಮುಹೂರ್ತ 2 ಗಂಟೆ 29 ನಿಮಿಷದಿಂದ 3 ಗಂಟೆ 17 ನಿಮಿಷದವರೆಗೆ. ಅಬ್ಜಿನ್ ಕಾಲ 12 ಗಂಟೆ 4 ನಿಮಿಷದಿಂದ 12 ಗಂಟೆ 52 ನಿಮಿಷದವರೆಗೆ. ಗೋಧೂಳಿ ಮುಹೂರ್ತ 6 ಗಂಟೆ 19 ನಿಮಿಷದಿಂದ 6 ಗಂಟೆ 31 ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಇರುತ್ತೆ. ಇದಿಷ್ಟು ಈ ದಿನದ ಶುಭ ಸಮಯ ನೋಡ್ರಿ. ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಪ್ರತಿನಿತ್ಯ ಪಂಚಾಂಗ ಬರುತ್ತೆ, ಸಪೋರ್ಟ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.